ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ಬೃಹತ್ ರಂಧ್ರ. ಕಾಲುವೆ ಒಡೆದು ರೈತರ ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ತಂಗಡಗಿಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಾಥ್ ಕೊಟ್ಟಿದ್ದಾರೆ. ಜಲಾವೃತಗೊಂಡಿದೆ ಜಮೀನುಗಳ ಒಂದು ಪರಿಸ್ಥಿತಿ, ಇದನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಕಾಲುವೆ ದುರಸ್ತಿಗೆ ತ್ವರಿತಗತಿಯಲ್ಲಿ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. 92 ಎಕರೆ ಜಲಾವೃತವಾಗಿರೋದು ನೋಡಿ, ಒಂದು ರಂಧ್ರ ಏನೆಲ್ಲ ಮಾಡುತ್ತೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಸುಮಾರು 74 ರೈತರಿಗೆ ಇದರಿಂದಾಗಿ ಭಾರಿನೇ ಸಂಕಷ್ಟ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ 1 ಎಕರೆ ಅಲ್ಲ, 2 ಎಕರೆ ಅಲ್ಲ, ಪರಿಹಾರ ಕೊಡೋದಕ್ಕೂ ಕೂಡ ಕಡಿಮೆ ಏನಲ್ಲ. 92 ಎಕರೆ ಅಂದರೆ ಅದು ಇನ್ನು ಸಾಮಾನ್ಯವಾದ ಮಾತೆ. ಸದ್ಯಕ್ಕೆ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ಬೃಹತ್ ರಂಧ್ರ ಕಾಣಿಸ್ಕೊಂಡಂಥ ಪರಿಣಾಮ ಕಾಲುವೆ ಒಡೆದು ರೈತರ ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಇನ್ನು ಸ್ಥಳಕ್ಕೆ ಈಗಾಗಲೇ ಸಚಿವರಾಗಿರಬಹುದು ಭೇಟಿಯನ್ನು ಕೊಟ್ಟಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೋಗಿದ್ದಾರೆ, ಸಚಿವ ಶಿವರಾಜ್ ತಂಗಡಗಿ ಹೋಗಿದ್ದಾರೆ. ಇನ್ನು ರಾಘವೇಂದ್ರ ಹಿಟ್ನಾಳ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಜಲಾವೃತಗೊಂಡಂತಹ ಜಮೀನುಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಕಾಲುವೆ ದುರಸ್ತಿಗೆ ತ್ವರಿತ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಗಬಾರ್ದಿತ್ತು, ಆಗೋಗಿದೆ, ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನುವಂಥ ಯೋಚನೆ ಮಾಡ್ತೀವಿ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಏನೆಲ್ಲ ಆಗಬಹುದು ಸದ್ಯಕ್ಕಿರುವಂಥ ಪ್ರಶ್ನೆ. ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಕೂಡ ಸ್ಥಳದಲ್ಲಿ ಕರೆಸಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೇಗ ಕೆಲಸಗಳಾಗಬೇಕು ಅಂತ ಹೇಳಿ 92 ಎಕರೆ ಜಲಾವೃತವಾಗಿದೆ. ಸುಮಾರು 74 ರೈತರಿಗೆ ಇದರಿಂದಾಗಿ ಭಾರಿನೇ ಸಂಕಷ್ಟ ಎದುರಾಗುವಂಥ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಪರಿಹಾರ ಮ್ಯಾಕ್ಸಿಮಮ್ ಕೊಡ್ತೀವಿ ರೈತರಿಗೆ ಅನ್ಯಾಯ ಮಾಡೋದು. ಈಗ ಅದು ಅಕ್ರಮ ಸಕ್ರಮ ಇದ್ರ ಶಾಸಕರ ಅಧ್ಯಕ್ಷತೆ ಒಳಗ ಒಂದು ಸಭೆ ಮಾಡ್ಬೇಕು. ವಾರದೊಳಗ ಹೇಳ್ತೀನಿ, ಈಗ ಡೇಟ್ ಫಿಕ್ಸ್ ಮಾಡಿ ಅಧಿವೇಶನ ಇದ್ದಕ್ಕೆ ಮುಂದಕ್ಕೆ ಹಾಕಾರ. ಈ ಅಧಿವೇಶನ ಮುಗಿತೈತಿ 27 ಮುಗಿದ್ಮೇಲೆ ಅಕ್ರಮ ಸಕ್ರಮ ಒಂದು ಮೀಟಿಂಗ್ ಮಾಡ್ರಿ. ಯಾರು ಎಲಿಜಿಬಲ್ ಅದಾರ ಅವ್ರಿಗೆಲ್ಲರಿಗೆ ಅಕ್ರಮ ಸರ್. ಈಗ ಯಾವ ಬೆಳೆಗಳ ಹಾನಿ ಆಗಿದಾವ ಅವನ್ ಪರಿಹಾರ ಕೊಡ್ತೀವಿ. ಈಗ ಬೆಳೆಗಳ ಹಾನಿ ಆಗ್ಲಾರ್ದು ಏನು ಇದಾದವಲ್ಲ, ಅದಕ್ಕೆ ಯಾರು ನೀರು ಬಿಡುತ್ತೆ 1 ವಾರ 10 ದಿವಸದೊಳಗೆ ಈಗ ಕೇಳ ಆಗೈತಿ, ಅನಾಹುತ ಆಗೈತಿ, ಈಗ ಮುಗಿದೋಗೈತಿ. ಹಿಂದಲ್ದು ನಿನ್ನಿದು ಮಾತಾಡ್ರಿ ಬರಲ್ಲ. ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಗಮನ ಸರಿಯಾದ ರೀತಿ ನಷ್ಟ ಪರಿಹಾರ ಘೋಷಣೆ ಮಾಡ್ಬೇಕು. ನೀವೆಲ್ಲ ಈ ರಸ್ತೆಗಳನ್ನೆಲ್ಲ ಸರಿ ಮಾಡಿ ಕೊಡ್ಬೇಕು. ಈ ನಮ್ಮ ಭಾಗದ 81 ಎಕರೆ ಅಷ್ಟು ಪಾಣಿಗಳಿದಾವಂತೆ. ಅದ್ರಲ್ಲಿ ಸರ್ವೆ ನಂಬರ್ಗಳು ಯಾವುದು ಸರಿ ಇಲ್ಲ. ಒಂದೊಂದು ಪಾಣಿಗಳಿಗೆ 4 ಸರ್ವೆ ನಂಬರ್ಗಳಿದ್ದಾವೆ. ನಮ್ಮ ನೋವು ಯಾರ ಮುಂದೆ ಹೇಳ್ಕೋಬೇಕು.